17ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಯುದ್ಧ. ದುಬೈ ಮೇಲೆ ಇರಾನ್ನಿಂದ ಡ್ರೋನ್ ಸ್ಟ್ರೈಕ್. ಖಮೇನಿ ಪಡೆ ವಿರುದ್ಧ ದೊಡ್ಡ ದಾಳಿಗೆ ಸಜ್ಜಾದ ಅಮೆರಿಕ, ಇಸ್ರೇಲ್. ಯುದ್ಧ ಸಂಪೂರ್ಣ ಅಂತ್ಯಗೊಳಿಸೋ ಎಲ್ಲ ಪ್ರಯತ್ನಕ್ಕೂ ಸ್ವಾಗತ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿಕೆ. ಅಮೆರಿಕ ಇಸ್ರೇಲ್ ದಾಳಿಯಿಂದ ಇರಾನ್ ಸೇನೆ ತತ್ತರಿಸಿದ್ದಕ್ಕೆ ವಾರ್ ನಿಲ್ಲಿಸೋ ಮಾತಾ ಅನ್ನೋ ಚರ್ಚೆ. ರಾಜ್ಯದ ಜನರಿಗೆ ಸದ್ಯಕ್ಕೆ ತಪ್ಪುತ್ತಾ ಎಲ್ಪಿಜಿ ಸಂಕಷ್ಟ. 3 ದಿನಗಳಲ್ಲಿ ತೈಲ ಕಂಪನಿಗಳಲ್ಲಿ 20% ಸುಧಾರಣೆ. 11,41,657 ಗೃಹೋಪಯೋಗಿ ಸಿಲಿಂಡರ್, 20,941 ವಾಣಿಜ್ಯ ಸಿಲಿಂಡರ್ ರಾಜ್ಯಕ್ಕೆ ವಿತರಣೆ. ಎಲ್ಪಿಜಿ ಅಭಾವವೇ ಸೈಬರ್ ಖದೀಮರಿಗೆ ಬಂಡವಾಳ. ನಕಲಿ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ವೆಬ್ಸೈಟ್ ರಚಿಸಿ ವಂಚನೆ. QR ಕೋಡ್ ಕಳಿಸಿ ಮುಂಗಡ ಹಣ ಪಡೆದು ಪಂಗನಾಮ. ಕರಾವಳಿ ಪ್ರವಾಸೋದ್ಯಮಕ್ಕೆ ಗ್ಯಾಸ್ ಎಮರ್ಜೆನ್ಸಿ ಹೊಡೆತ. ರೆಸಾರ್ಟ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಅಭಾವ. ಪ್ರವಾಸಿಗರ ಸಂಖ್ಯೆಯಲ್ಲಿ ದಿಢೀರ್ ಇಳಿಕೆ. ಕಲಬುರಗಿಯ ವೃದ್ಧಾಶ್ರಮಗಳಿಗೂ ತಟ್ಟಿದ ಗ್ಯಾಸ್ ಕೊರತೆ ಬಿಸಿ. ಸಿಲಿಂಡರ್ ಸಿಗದೆ ಅಡುಗೆ ಮಾಡಲು ಸಿಬ್ಬಂದಿ ಪರದಾಟ. ಸಾಂಪ್ರದಾಯಿಕ ಒಲೆಗಳ ಮೊರೆ ಹೋದ ವೃದ್ಧಾಶ್ರಮಗಳು. ಗೃಹ ಬಳಕೆ ಸಿಲಿಂಡರ್ಗಳನ್ನು ಕಮರ್ಷಿಯಲ್ ಕಾರಣಕ್ಕೆ ಬಳಕೆ. ರಾಜ್ಯದ 10 ಜಿಲ್ಲೆಗಳಲ್ಲಿ 514 ಸಿಲಿಂಡರ್ಗಳ ಜಪ್ತಿ. ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆ. ಭಾರತಕ್ಕೆ ಇವತ್ತೊಂದು ನಾಳೆಯೊಂದು ಗ್ಯಾಸ್ ಟ್ಯಾಂಕರ್ ಆಗಮನ. ಹರ್ಮೋಸ್ನಿಂದ ಹೊರಟಿರೋ ಶಿವಾಲಿಕ್, ನಂದಾದೇವಿ. 92,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತು ಬರ್ತಿರುವ ಟ್ಯಾಂಕರ್ಸ್. ಚೀನಾದಲ್ಲಿ ಶುರುವಾಯಿತಾ ಪೆಟ್ರೋಲ್ ಡೀಸೆಲ್ ಕೊರತೆ. ಬಂಗಳ ಎದುರಲ್ಲಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತ ವಾಹನಗಳು. ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ದಾಳಿ ಆಗ್ತಾ ಇದ್ದಂತೆ ಹೆಚ್ಚಿದ ಆತಂಕ. ಆಡಳಿತಾರೂಢ ಕಾಂಗ್ರೆಸ್ಗೆ ಪ್ರತಿಷ್ಠೆಯಾದ ಉಪಚುನಾವಣೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ. ಸಿಎಂ, ಡಿಸಿಎಂ ಇಬ್ಬರಿಗೂ ಸವಾಲು. ಸಿಎಂ ಕ್ಷೇತ್ರದಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ನಿರ್ಮಾಣಕ್ಕೆ ಸುಮಾರು 20 ಎಕರೆ ಕೃಷಿ ಜಾಗ ಗುರುತಿಸಿರುವ ಸರ್ಕಾರ. ನೀರಾವರಿ ಪ್ರದೇಶವಾಗಿರುವ ಕಾರಣ ರೈತರ ವಿರೋಧ. ಪಾಳು ಬಿದ್ದಿರುವ ಜಾಗದಲ್ಲಿ ಆಸ್ಪತ್ರೆ ಕಟ್ಟಿ ಅಂತ ಪಟ್ಟು. ಸಂತೇಮಾವತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮ. ಚುನಾವಣಾಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲು. ಹುಲಿಯೂರು ದುರ್ಗ ಠಾಣೆಯಲ್ಲಿ ಅಧಿಕಾರಿ ಸುನಿಲ್ ವಿರುದ್ಧ ಪ್ರಕರಣ. ಹಾಲೋ ಬ್ಲಾಕ್ನಿಂದ ಯುವಕ ತಿಲಕ್ ಬರ್ಬರ ಹತ್ಯೆ ಕೇಸ್ ತನಿಖೆ ಚುರುಕು. ಬನ್ನೇರುಘಟ್ಟ ಪೊಲೀಸರಿಂದ 4 ಆರೋಪಿಗಳ ಅರೆಸ್ಟ್. 30ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿರೋ ಅಜಯ್ ಕೂಡ ಲಾಕ್. ಬೆಂಗಳೂರಿನಲ್ಲಿ ಮಿತಿ ಮೀರ್ತಾ ಇದೆ ಭೂಗಳ್ಳರ ಹಾವಳಿ. ಲಾಂಗ್ ಟೈಮ್ ಖಾಲಿ ಇರೋ ಸೈಟ್ಗಳೇ ಟಾರ್ಗೆಟ್. ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸುತ್ತಿದ್ದವ ಪರಪ್ಪನ ಅಗ್ರಹಾರ ಜೈಲು ಪಾಲು. ಟ್ರಿಬಲ್ ರೈಡಿಂಗ್ ವಿಡಿಯೋ ಚಿತ್ರೀಕರಿಸಿದ್ದಕ್ಕೆ ಧಮ್ಕಿ. ಕೈನಲ್ಲಿದ್ದ ವಸ್ತುವಿನಿಂದ ಹಲ್ಲೆ ಮಾಡಿದ ಪುಡಿ ರೌಡಿಗಳಿಗಾಗಿ ಬೆಂಗಳೂರು ಪೊಲೀಸರ ಹುಡುಕಾಟ. ಚಾಲಕನ ನಿಯಂತ್ರಣ ತಪ್ಪಿ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದ ಖಾಸಗಿ ಬಸ್. ಎದುರಿಗೆ ಬಂದ ವಾಹನಕ್ಕೆ ಸೈಡ್ ಕೊಡಲು ಹೋಗಿ ಅವಘಡ. ಚಿಕ್ಕಮಗಳೂರಲ್ಲಿ ಮಳೆ ಬಂದಿದ್ರಿಂದ ಟೈರ್ ಸ್ಕಿಡ್. ಸ್ಥಳಕ್ಕೆ ಬಾಳೆಹೊನ್ನೂರು ಪೊಲೀಸರ ಭೇಟಿ, ಪರಿಶೀಲನೆ. ಬೆಳಗಾವಿಯಲ್ಲಿ 2 ಲಾರಿಗಳ ನಡುವೆ ಭೀಕರ ರಸ್ತೆ ಅಪಘಾತ. ಲಾರಿ ಚಾಲಕ ಸ್ಥಳದಲ್ಲೇ ಸಾವು. ಸ್ಥಳಕ್ಕೆ ಹಿರೇಬಾಗವಾಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಒಡಿಶಾದ SCB ಮೆಡಿಕಲ್ ಕಾಲೇಜಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅಗ್ನಿ ದುರಂತ. ಐಸಿಯುನ ದುರ್ಘಟನೆಯಲ್ಲಿ 10 ಜನರ ದುರ್ಮರಣ.
11 ಜನರಿಗೆ ಸುಟ್ಟ ಗಾಯಗಳು, 5ರ ಸ್ಥಿತಿ ಗಂಭೀರ. ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಸಿಎಂ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಗಳನ್ನು ಆಡಿಸಲು ರೆಡಿ. ಸರ್ಕಾರದ ಷರತ್ತು ಪಾಲಿಸಿದ್ಯಾ ಅನ್ನೋ ಬಗ್ಗೆ ಕಮಿಟಿಯಿಂದ ಸಿದ್ಧವಾಯಿತು ವರದಿ. ಗೃಹ ಸಚಿವರಿಗೆ ಇಂದು ರಿಪೋರ್ಟ್ ಸಲ್ಲಿಕೆ. ಭರ್ಜರಿಯಾಗಿ ನಡೀತಾ ಇದೆ ರಾಜಮೌಳಿ ಮಹೇಶ್ ಬಾಬು ಕಾಂಬಿನೇಷನ್ನ ವಾರಣಾಸಿ ಸಿನಿಮಾದ ಶೂಟಿಂಗ್. ಶೀಘ್ರವೇ ಕಿಚ್ಚ ಸುದೀಪ್ ಕೂಡ ಚಿತ್ರೀಕರಣದಲ್ಲಿ ಭಾಗಿ. ಏಪ್ರಿಲ್ ತಿಂಗಳಲ್ಲಿ 15 ದಿನ ಸುದೀಪ್ ಪಾತ್ರದ ಚಿತ್ರೀಕರಣ ಸಾಧ್ಯತೆ. ಅಭಿಮಾನಿಗಳು ಫುಲ್ ಖುಷ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.